ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ನಾವು ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಯಲ್ಲಿ ಇದ್ದರೆ ಆ ಬ್ರಹ್ಮಾನಂದದ ಸ್ಥಿತಿಯನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ತುರಿಯಾವಸ್ಥೆಗೆ ಹೋಗಿ ನಾವು ನೋಡಬೇಕು. ಆ ತುರಿಯ ಅವಸ್ಥೆಯಲ್ಲಿ ಮಾತ್ರ ಈ ಬ್ರಹ್ಮಾನಂದದ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ, ಆತ್ಮಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ರಹಸ್ಯವನ್ನು ಹೇಳ್ತಾ ಇದ್ರು. ಈಗ ಅದರ ಸ್ಥಿತಿಯನ್ನು ಯಾವ ರೀತಿಯಲ್ಲಿ ಹೊಂದಬೇಕು ಅನ್ನೋದನ್ನು ಕೂಡ ಇನ್ನು ಮುಂದುವರೆದ ರಹಸ್ಯವನ್ನು ಹೇಳ್ತಾರೆ. ಯಾರು ಭ್ರೂಮಧ್ಯದಲ್ಲಿ ದೃಷ್ಟಿ ಇಟ್ಟು ನಿಶ್ಚಲವಾಗಿ ರೆಪ್ಪೆ ಒಡೆಯದೆ ನೋಡುವರೋ, ದೃಶ್ಯ ದರ್ಶನಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಪ್ರಾಣವನ್ನು ನಿಶ್ಚಲವಾಗಿ ನಿಲ್ಲಿಸುವರೋ ಅವರು ಮಾತ್ರ ಈ ಬ್ರಹ್ಮಾನಂದ ಸ್ಥಿತಿಯನ್ನು ತುರಿಯಾವಸ್ಥೆಯನ್ನು ಹೊಂದಲಿಕ್ಕೆ ಸಾಧ್ಯರು ಅಂತ ಹೇಳ್ತಾ ಇದ್ದಾರೆ. ಏನು, ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನಿಟ್ಟು, ಗೊತ್ತಾಗ್ತಾ ಇದೆ ಅಲ್ವಾ? ಭ್ರೂಮಧ್ಯದಲ್ಲಿ ಕಣ್ಣು ಮುಚ್ಚಿರಬೇಕು, ಭ್ರೂಮಧ್ಯದಲ್ಲಿ ಒಳಗಣ್ಣಲ್ಲಿ ದೃಷ್ಟಿಯನ್ನು ಇಟ್ಟಿರಬೇಕು. ದೃಶ್ಯ ದರ್ಶನಗಳೆರಡ ಆಸಕ್ತಿಯನ್ನು ಬಿಡಬೇಕು. ನಾನು ಇಂಥದನ್ನು ನೋಡಬೇಕು ಅಂತ ಆಸಕ್ತಿನಾಗಲಿ, ಇಂಥದ್ದು ಕಾಣಿಸ್ತಾ ಇದೆ ನನಗೆ. ಕೆಲವ್ರು ಹೇಳ್ತಾರೆ ಕಣ್ಣು ಮುಚ್ಚರೆ ನಂಗೆ ನೀಲಿ ಬೆಳಕು ಕಾಣ್ತು, ಕೆಂಪು ಕಾಣ್ತು, ಮರ ಕಾಣ್ತು, ಗಿಡ ಕಾಣ್ತು, ಬೆಟ್ಟ ಕಾಣ್ತು, ಅವೆಲ್ಲ ಏನೂ ಕಾಣಂಗಿಲ್ಲ. ಇಲ್ಲಿ ಏನು ಹೇಳ್ತಾ ಇರೋದಿಲ್ಲಿ, ದೃಶ್ಯ ದರ್ಶನಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಪ್ರಾಣವನ್ನು ನಿಶ್ಚಲವಾಗಿ ನಿಲ್ಲಿಸುವರು ಅವರು ಮಾತ್ರ ತುರಿಯಾವಸ್ಥೆಗೆ ಹೋಗಬಲ್ಲರು. ಆ ತುರಿಯಾವಸ್ಥೆಗೆ ಹೋದಾಗ ಮಾತ್ರ ಅವ್ರಿಗೆ ಆತ್ಮಾನಂದದ ಅನುಭವ ಆಗುವುದು. ರಹಸ್ಯಗಳು ಚೆನ್ನಾಗಿ ತಿಳ್ಕೊಳ್ತಾ ಇರಿ. ನಮ್ಮ ಮಟ್ಟ, ನಮ್ಮ ಯೋಗ್ಯತೆ ಎಲ್ಲಿದೆ ಅಂತ ಜ್ಞಾನಿಗಳು ಇಲ್ಲಿಲ್ಲೇ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ನಾವು ಹೀಗಿದ್ದೀವಿ ಅಂತ ನಾವು ಇನ್ನೊಬ್ರಿಗೆ ಹೇಳ್ಕೊಳ್ಳೋದಲ್ಲ. ನಮ್ಮ ಯೋಗ್ಯತೆಯನ್ನು ನಾವೇ ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಕೇಳಿಸ್ಕೊಂಡಾಗ ಅಲ್ಲಿಗೆ ನಾವು ಎಲ್ಲಿ ಸುಧಾರಿಸಿಲ್ಲ, ಎಲ್ಲಿವರೆಗೂ ಸುಧಾರಿಸ್ಕೋಬೇಕು. ನಾನು ಈ ಅವಸ್ಥೆನ ತಲುಪಬೇಕಾದ್ರೆ ನಾನು ಇನ್ನು ಯಾವ ಮಟ್ಟದ ಸಾಧನೆಯನ್ನು ಮಾಡಬೇಕು, ನನ್ನ ಆ ಯೋಗ್ಯತಾ ಮಟ್ಟ ಎಲ್ಲಿದೆ ಅಂತ ನಾವು ತಿಳ್ಕೊಂಡು ಸಾಧನೆಯನ್ನು ಮುಂದುವರಿಸ್ಬೇಕು. ವ್ಯವಹಾರದಲ್ಲಿ ಮುಳುಗಿದ್ದರೂ ಸಂಕಲ್ಪವು ಯಾರಿಗೆ ಇರುವುದಿಲ್ಲವೋ, ಗೊತ್ತಾಗ್ತಿದೆಯಲ್ಲ? ವ್ಯವಹಾರ ಮಾಡ್ತಾ ಇರ್ತಾನೆ. ಈಗ ಏನೋ ಒಂದು ವ್ಯವಹಾರ, ಒಂದು ತರಕಾರಿ ಮಾರುವುದೋ, ಒಂದು ಕೆಲಸ ಮಾಡುವುದೋ, ಮತ್ತೇನೋ ಒಂದು ವ್ಯವಹಾರ ಜಾಗೃತ ಅವಸ್ಥೆಯಲ್ಲಿ ಮಾಡ್ತಾ ಇರ್ತಾನೆ. ಆ ಕೆಲಸವನ್ನಷ್ಟೇ ಮಾಡ್ತಾ ಇರ್ತಾನೆ. ಆದರೆ ಯಾರಿಗೆ ಸಂಕಲ್ಪ ಇರುವುದಿಲ್ಲ, ಇದನ್ನು ಮಾಡ್ತಾ ಇರ್ತಾನೆ ಅಷ್ಟೇ. ಇದನ್ನು ಮುಂದುವರೆದು ಇದನ್ನು ಬೇರೆದನ್ನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಒಳಗೆ ಲೆಕ್ಕಾಚಾರ ಮಾಡ್ತಾ ಇರ್ತಾನಲ್ಲ, ಆ ಸಂಕಲ್ಪಗಳು ಇರೋದಿಲ್ಲ. ಕಸ ಗುಡಿಸು ಅಂತ ಹೇಳಿದ್ರೆ ಕಸವನ್ನಷ್ಟೇ ಗುಡಿಸ್ತಾ ಇರ್ತಾನೆ. ಕಸ ಗುಡಿಸ್ತಾ ಇದ್ದಂಗೆ ಇನ್ನೂ 108 ಆಲೋಚನೆಗಳು ಮಾಡೋದಿಲ್ಲ ಅವನು. ಕಸ ಅಷ್ಟೇ ಗುಡಿಸ್ತಿರ್ತಾನೆ ಅವನು. ಇಲ್ಲಿ ಸಂಕಲ್ಪಗಳು ಇರೋದಿಲ್ಲ. ಯಾರು ಮಾಡೋದಿಲ್ವೋ, ಸಂವೇದ್ಯಗಳ ಸಂಬಂಧವನ್ನು ತಪ್ಪಿಸಿ ಪ್ರಾಣ ವ್ಯಾಪಾರವು ಸುಸ್ಥಿತವಾಗುವಂತೆ ಯಾರು ಮಾಡಿಕೊಂಡಿದ್ದಾರೋ ಅವರು ಇದನ್ನು ನೋಡಬಲ್ಲರು. ಅರ್ಥ ಆಗ್ತಿದೆ ಅಲ್ವಾ? ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಾಣ ವ್ಯಾಪಾರವು ಸುಸ್ಥಿರವಾಗಿರುವಂತೆ, ಮನಸ್ಸು ಚಲನೆ ಇಲ್ಲದಂತೆ ಯಾವುದಾದ್ರೂ ಕೆಲಸ ಮಾಡ್ತಾಯಿರಿ, ಮನಸ್ಸು ಚಲನೆ ಇಲ್ಲದಂತೆ ನಿಲ್ಲಿಸ್ಕೊಂಡು ಯಾರಿರ್ತಾರೋ ಅವರು ಮಾತ್ರ ತುರಿಯಾವಸ್ಥೆಯನ್ನು ಹೋಗಬಲ್ಲರು, ಈ ಆತ್ಮಾನಂದ ಸುಖವನ್ನು ಅನುಭವಿಸಬಲ್ಲರು. ಚಿತ್ರಗತವಾದ ಪುರುಷರಲ್ಲಿ ಹೇಗೋ ಹಾಗೆ ಪ್ರಾಣವು ಯಾರಲ್ಲಿ ಸ್ವತಂತ್ರವಾಗಿ ವ್ಯಾಪಾರ ಮಾಡುವುದಿಲ್ಲವೋ ಅವರು ಇದನ್ನು ನೋಡಬಲ್ಲರು. ಚಿತ್ರಗತವಾದ ಮನುಷ್ಯ ಅಂದರೆ ಫೋಟೋದಲ್ಲಿರೋ ಮನುಷ್ಯ ಉಸಿರಾಡೋದಿಲ್ಲ. ಅಲ್ಲಿ ಆತನಲ್ಲಿ ಯಾವುದೇ ತರಹದ ಸ್ವತಂತ್ರವಾಗಿ ಉಸಿರಾಟ ಆಡೋದಿಲ್ಲ. ಇದೇ ರೀತಿಯಾಗಿ ನಾವುಗಳು ಕೂಡ ಉಸಿರಾಟವನ್ನು ತನ್ನಿಷ್ಟ ಬಂದಂಗೆ ಚಲನೆಗೆ ಬಿಡದೆ ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ನಿಲ್ಲಿಸಿದ್ದೆ ಆದರೆ ಅಂಥವರು ಈ ಸ್ಥಿತಿಯನ್ನು ಏರಬಲ್ಲರು. ಅಂಥವರು ಚಿತ್ತ ಚೈತ್ಯ ಇವುಗಳ ಸಂಬಂಧವನ್ನು ತಪ್ಪಿಸಿ ಸ್ವತಂತ್ರವಾಗಿ ಆತ್ಮಪದದಲ್ಲಿ ನಿಲ್ಲುವರು. ಈಶ್ವರನು ಹೇಗೆ ತನ್ನ ಒಂದು ಅಂಶದಿಂದಲೇ ವ್ಯಾಪಾರ ಮಾಡಬೇಕಾದುದನ್ನು ಮಾಡುವನೋ ಅದರಂತೆ ಇವರು ತಮ್ಮ ಪ್ರಾಣದ ಒಂದಂಶವನ್ನು ನಿಯೋಗಿಸಿ ಬೇಕಾದುದನ್ನು ಮಾಡಬಲ್ಲವರಾಗುವರು. ಈಶ್ವರ ತನ್ನ ಒಂದಂಶದಿಂದಲೇ ಜಗದ್ವ್ಯಾಪಾರವನ್ನು ನಡೆಸ್ತಾನಲ್ಲ, ಆ ರೀತಿಯಲ್ಲಿ ಈ ಯೋಗ ಸಾಧನೆಯಿಂದ ಮಾಡಿದಂಥವರು ತಮ್ಮ ಪ್ರಾಣದ ಒಂದಂಶವನ್ನು ಉಪಯೋಗಿಸಿ ಜಗದ್ವ್ಯವಹಾರ ಮಾಡ್ತಾ ಇರ್ತಾರೆ. ಮಿಕ್ಕೆಲ್ಲವನ್ನು ಹತೋಟಿಯಲ್ಲಿ ಹದ್ದುಬಸ್ತಲ್ಲಿ ನಿಲ್ಲಿಸಿರ್ತಾರೆ. ಚಿತ್ತ ಚೈತ್ಯ ಸಂಬಂಧವನ್ನು ತಪ್ಪಿಸುವುದು ಎಂದರೆ ಚಿತ್ತ ಚೈತ್ಯದ ದರ್ಶನ. ಚೈತ್ಯ ಅಂದರೆ ಇಲ್ಲಿ ಜಗತ್ತಿನ ದರ್ಶನ. ಚೈತ್ಯ ದರ್ಶನದಿಂದ ಚಿತ್ತಿನಲ್ಲಿ ಆಗುವ ವಿಕಾರಗಳನ್ನು ತಪ್ಪಿಸುವುದು. ಚಿತ್ತ ಚೈತ್ಯದ ಸಂಬಂಧ ತಪ್ಪಿಸೋದು ಅಂದ್ರೇನು? ಜಗತ್ತನ್ನು ಬಿಟ್ಟು ಓಡ್ಬಿಡೋದು ಅಂತಲ್ಲ.
ಕಾಣ್ತಾ ಇರ್ತಕ್ಕಂಥ ಜಗತ್ತಿನ ದರ್ಶನದಿಂದ ಈ ಮನಸ್ಸಿನಲ್ಲಿ ಆಗುವಂಥ ವಿಕಾರಗಳನ್ನ ತಪ್ಪಿಸುವುದು. ಯಾರೋ ಒಬ್ಬರನ್ನ ನೋಡ್ತೀವಿ, ಅವ್ರ ಸಂಬಂಧವಾಗಿ ನನ್ನ ಆಲೋಚನಾ ಲಹರಿ ಬೇರೆ ಬೇರೆ ಕಡೆ ಓಡ್ತದೆ. ಯಾವುದೋ ಒಂದು ಪದಾರ್ಥ ನೋಡ್ತೀವಿ, ಯಾವುದೋ ಒಂದು ವಸ್ತುವನ್ನು ನೋಡ್ತೀವಿ, ಯಾವುದೋ ಒಂದು ದೃಶ್ಯವನ್ನು ನೋಡ್ತೀವಿ. ನೋಡಿದಾಗ ನಮ್ಮ ಮನಸ್ಸು ಅದನ್ನು ಕುರಿತು ಯಾವುದೇ ರೀತಿಯ ವ್ಯಾಪಾರಕ್ಕೆ ಒಳಗಾಗಬಾರ್ದು, ಯಾವುದೇ ರೀತಿಯ ಆಲೋಚನೆಗಳಿಗೆ ಒಳಗಾಗಬಾರ್ದು, ಮನಸ್ಸಿನಲ್ಲಿ ಯಾವುದೇ ವಿಕಾರಗಳು ಏರ್ಪಡಬಾರ್ದು. ಇದು ಆ ಸ್ಥಿತಿ. ನಿರ್ವಿಕಾರವೆಂದರೆ ವಿಕಾರವಾಗುವುದೇ ಇಲ್ಲವೆಂದು ಅರ್ಥವಲ್ಲ, ವಿಕಾರಗಳಿಂದ ಹಾನಿಯನ್ನು ಪಡೆಯುವುದಿಲ್ಲ ಎಂದು ಅರ್ಥ. ವಿಕಾರಗಳು ಜಗತ್ತಿನಲ್ಲಿ ನಡೀತಾ ಇರ್ತವೆ, ನನ್ನ ಮನಸ್ಸು ಆ ವಿಕಾರಗಳಿಗೆ ಒಳಗಾಗಬಾರ್ದು. ಆ ವಿಕಾರದ ಮಾರ್ಪಾಡಿಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಬರಬಾರ್ದು, ಅದು ಅರ್ಥ. ಆದ್ದರಿಂದ ಭಗವದ್ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಅಂದರೆ ಶಂಕರಾಚಾರ್ಯರು ಹೇಳಿರುವಂತೆ ಕರ್ತೃತ್ವಾದಿ ಧರ್ಮಗಳು ಆತ್ಮನಿಗೆ ಸಂಬಂಧಪಟ್ಟವು ಅಲ್ಲ, ಅವು ಅಂತಃಕರಣ ಧರ್ಮಗಳು. ಅಲ್ಲಿರುವ ಅವಿದ್ಯಾಲೇಶ ಸಂಬಂಧದಿಂದ ವ್ಯಾಪಾರಗಳು ನಡೆದರೂ ಅವು ಅಭಿಮಾನ ಮೂಲಕವಲ್ಲವಾಗಿ ಬಂಧಕಗಳಲ್ಲ. ಈಗ ಮನಸ್ಸು ಸ್ವಲ್ಪ ಕೆಲಸ ಮಾಡ್ತಾ ಇದೆ, ಜಗದ್ ವ್ಯಾಪಾರವನ್ನು ಮಾಡ್ತಾ ಇರ್ತದೆ ಸ್ವಲ್ಪವಾಗಿ, ಅದು ಅಭಿಮಾನವನ್ನು ಇಟ್ಕೊಂಡಿರೋದಿಲ್ಲ. ಆದ್ದರಿಂದ ಈಗ ಅಸ್ಮಾದೃಶ್ಯರಿಗೆ ಆಗುವಂತೆ ಚೇತ್ಯ ದರ್ಶನದಿಂದ ಉಂಟಾಗುವ ರಾಗದ್ವೇಷ ಮೂಲಕ ಪ್ರವೃತ್ತಿಯು ಎಲ್ಲಿ ಹುಟ್ಟುವುದಿಲ್ಲವೋ ಎಂದರೆ ಎಲ್ಲಿ ಚೇತ್ಯ ಪರತಂತ್ರತೆ ಇಲ್ಲವೋ, ಎಲ್ಲಿ ಅಂತಃಕರಣ ವೃತ್ತಿಯು ಸ್ವತಂತ್ರವಾಗಿ ಹುಟ್ಟುವುದೋ ಅದು ಚಿತ್ತಚೇತ್ಯ ಸಂಬಂಧ ತ್ಯಾಗ ಎನ್ನುವುದು. ನೋಡಿ, ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೆಲ್ಲ ವಿವರಣೆಗಳನ್ನ ಕೊಡ್ತಾ ಇದ್ದಾರೆ, ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಚಿತ್ತಚೇತ್ಯ ಸಂಬಂಧವನ್ನು ತಪ್ಪಿಸುವುದು ಅಂದರೆ ಏನು? ಚಿತ್ತು ಮತ್ತು ಜಗತ್ತು, ಮನಸ್ಸು ಮತ್ತು ಜಗತ್ತಿನ ಸಂಬಂಧ ತಪ್ಪಿಸೋದು ಅಂದ್ರೇನು? ಜಗತ್ತನ್ನು ನೋಡೋದೇ ಬಿಟ್ಬಿಡೋದ, ಕಣ್ಣು ಮುಚ್ಕೊಂಡು ಕೂತ್ಕೊಬಿಡೋದ ಅಂತಲ್ಲ. ನೋಡ್ತೀವಿ, ಜಗತ್ತಿನಲ್ಲಿ ವಿಕಾರಗಳು ಕಾಣ್ತಾ ಇರ್ತವೆ. ಆ ವಿಕಾರಗಳನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಯಾವುದೇ ಭಾವಾಭಾವಗಳು ಏರ್ಪಡಾಕಬಾರ್ದು. ಮನಸ್ಸು ಸ್ಥಿರವಾಗಿ ನಿಂತಿರಬೇಕು, ಯಾವೊಂದು ಆಲೋಚನೆಯೂ ತಲೆ ಎತ್ತಬಾರ್ದು. ಕಷ್ಟ ಸಾಧ್ಯವಾದ ಕೆಲಸ ಇದು. ಕಷ್ಟ ಆದರೆ ಸಾಧ್ಯ, ಬಹಳ ಕಷ್ಟ. ಈಗ ಅಲ್ಲಿ ಯಾರೋ ಒಬ್ಬರು ನರಳ್ತಾ ಇರ್ತಾರೆ, ಯಾರೋ ಒಬ್ಬರು ನಗ್ತಾ ಇರ್ತಾರೆ, ಯಾರೋ ಒಬ್ಬರು ಇನ್ನೇನೋ ಜಗಳ ಮಾಡ್ತಿರ್ತಾರೆ, ಏನೋ ಒಂದು ಘಟನೆ ನಡೀತಾ ಇರ್ತದೆ. ಆ ಯಾವುದಕ್ಕೂ ಮನಸ್ಸು ಸ್ಪಂದಿಸದೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಅದು ಹುಡುಗಾಟದ ಮಾತಂತೂ ಅಲ್ವೇ ಅಲ್ಲ. ಇದನ್ನಿಲ್ಲಿ ಹೇಳ್ತಾ ಇರೋದು. ಅಂಥವರ ವ್ಯಾಪಾರವೂ ಕೂಡ ಕ್ರೀಡೆಯಂತೆ ಸುಖಪ್ರದವೇ ಆಗಿರುವುದರಿಂದ ಅಂಥವರಿಗೆ ಹಾನಿಯೂ ಇಲ್ಲ. ಆಟವನ್ನು ಆಡುವಾಗ ಕ್ರೀಡಾರ್ಥವಾಗಿ ಆಡುವವರು ಕೆಲವರು ಆಟಗಳನ್ನ ಆಡ್ತಾ ಇರ್ತಾರೆ, ಕೇವಲ ಆಟವನ್ನಾಗಿ ಅಷ್ಟೇ ಆಡ್ತಿರ್ತಾರೆ. ಜಯಾರ್ಥಗಳಾಗಿ ಆಡುವವರು ಕೆಲವರು, ಆಯಿತಾ. ಅದರಲ್ಲಿ ಮೊದಲನೆಯವರು ಯೋಗ ಕರ್ಮಾನುಸಾರವಾಗಿ ಕೌಶಲಂ ಎಂಬ ಸೂತ್ರದ ಸುಂದರ ಭಾಷ್ಯವನ್ನು ನೋಡಬಹುದು. ಆಗ ಅವರಿಗೆ ಜಯ ಅಪಜಯಗಳೆರಡೂ ಸುಖಪ್ರದಗಳು. ಆಟವನ್ನು ಆಟವಾಗಿ ಆಡುವವರು ಏನು ಮಾಡ್ತಾರೆ? ಸೋಲು ಗೆಲುವು ಎರಡನ್ನೂ ಒಂದೇ ಸಮ ತಗೊಳ್ತಾರೆ. ಕೇವಲ ಗೆಲ್ಲೇಬೇಕು ಅಂತ ಆಡೋರು ಏನು ಮಾಡ್ತಾರೆ? ಸೋತ್ರೆ ದುಃಖಕ್ಕೊಳಗಾಗ್ಬಿಡ್ತಾರೆ, ಗೆದ್ದರೆ ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಚಂದ್ರನ ಕಿರಣಗಳು ಸ್ವಸ್ಥವಾಗಿ ಅಂದರೆ ಪರಪ್ರೇರಣೆ ಇಲ್ಲದೆ ಸ್ವತಂತ್ರವಾಗಿ ಸ್ವಭಾವ ಅನುಗುಣವಾಗಿ ಬಂದು ಅವುಗಳ ಒಳವೊಕ್ಕು ಚಿಗುರನ್ನು ಸಂತೋಷಪಡಿಸುವ ವ್ಯಾಪಾರವನ್ನು ಮಾಡುವಂತೆ ಸ್ವತಂತ್ರವಾಗಿ ನಡೆಯುವ ಚಿತ್ತ ಚೇತ್ಯಾದಿಗಳಲ್ಲಿ ವ್ಯಾಪಾರಗಳನ್ನು ಮಾಡುವ ಸಂಸ್ಥಿತಿಯನ್ನು ನಿರ್ವಹಿಸುವವರು ಮತ್ತು ಅಂಥದರಲ್ಲಿ ದೃಶ್ಯ ದರ್ಶನ ಸಂಯೋಗದಿಂದ ಆತ್ಮಾನಂದವೇ ಲಭಿಸುವುದು. ಬಿಂಬದಿಂದ ಹೊರಟು ಇನ್ನೂ ಗೋಡೆಯ ಮೇಲೆ ಬೀಳದಿರುವ ಚಂದ್ರನ ಪ್ರಕಾಶವು ಹೇಗೆ ಇರುವುದೋ ಹಾಗೆ ಶುದ್ಧ ಸಂಹಿತುಳ್ಳವರು ಇರುವರು. ಇದು ಬಹಳ ಕಷ್ಟದ ಕೆಲಸ. ನೋಡಿ ಏನು ಹೇಳ್ತಾರೆ? ಬಿಂಬದಿಂದ ಹೊರಟು ಇನ್ನೂ ಗೋಡೆಯ ಮೇಲೆ ಬೀಳದಿರುವ ಚಂದ್ರನ ಪ್ರಕಾಶವು, ಚಂದ್ರನಿಂದ ಪ್ರಕಾಶ ಹೊರಟಿದೆಯಂತೆ, ಅದಿನ್ನೂ ಬಂದು ಗೋಡೆ ಮೇಲೆ ಇನ್ನೂ ಬಿದ್ದಿಲ್ವಂತೆ. ಇದು ಎಷ್ಟು ಸೂಕ್ಷ್ಮ ನೋಡಿ. ಅಲ್ಲಿ ಚಂದ್ರ ಬಂದ ಅಂದರೆ ಭೂಮಿ ಮೇಲೆ ಆಗಲೇ ಬೆಳಕು ಬಿದ್ದಿರ್ತದೆ. ಅದು ಚಂದ್ರನಿಂದ ಹೊರಟ ಬೆಳಕು ಇನ್ನೂ ಗೋಡೆ ಮೇಲೆ ಬೀಳದೇ ಇರುವಂಥ ಅಷ್ಟು ಸೂಕ್ಷ್ಮವಾದ ಸಮಯ ಹೆಂಗಿರ್ತದಲ್ಲ, ಶುದ್ಧ ಸಂಹಿತುಳ್ಳವರು ಆ ಥರ ಇರ್ತಾರಂತೆ. ಅಂದರೆ ಅದೆಷ್ಟು ಸೂಕ್ಷ್ಮವಾಗಿರಬೇಕು, ಅದೆಷ್ಟು ಜಾಗ್ರತೆಯಾಗಿರಬೇಕು ಅಂತ ನಾವೇ ಲೆಕ್ಕ ಮಾಡಬೇಕೀಗ. ಆತ್ಮನ ಚಿದ್ರೂಪವು ಹೇಗಿರುವುದು ಎಂದರೆ ಅದು ದೃಶ್ಯವೂ ಅಲ್ಲ, ಅದನ್ನು ಕುರಿತು ಉಪದೇಶ ಮಾಡುವುದು ಸಾಧ್ಯವಿಲ್ಲ. ಅದು ಬಹಳ ಸಮೀಪದಲ್ಲಿಲ್ಲ, ದೂರದಲ್ಲಿಲ್ಲ,
ಅನುಭವದಿಂದ ಮಾತ್ರ ಲಭಿಸುವುದು ಅದು. ಈಗ ಹೇಳಿದ್ರ ಚಂದ್ರನ ಬೆಳಕು, ಚಂದ್ರನಿಂದ ಹೊರಟ ಬೆಳಕು ಗೋಡೆ ಮೇಲೆ ಇನ್ನೂ ಬಿದ್ದಿರೋದೇ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಶುದ್ಧ ಸಂಯುಕ್ತ ಅಂತ ಹೇಳ್ತಾರೆ. ಅಂದರೆ ಅದನ್ನೇ ಇಲ್ಲಿ ಹೇಳ್ತಿರೋದು, ಆತ್ಮನ ಚಿದ್ರೂಪ ಹೇಗಿರುವುದು ಎಂದರೆ ಅದು ದೃಶ್ಯವಲ್ಲ, ಅದು ಅದೃಶ್ಯವೂ ಅಲ್ಲ. ಬಹಳ ಸಮೀಪದಲ್ಲೂ ಇಲ್ಲ, ದೂರದಲ್ಲೂ ಇಲ್ಲ. ಬಹಳ 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 ಅನುಭವಕ್ಕೆ ಮಾತ್ರ ತಂದ್ಕೋಬೇಕು. ಚಂದ್ರನ ಬೆಳಕು ಗೋಡೆ ಮೇಲೆ ಇನ್ನೂ ಬಿದ್ದಿಲ್ಲ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಹೌದಾ? ಚಂದ್ರನ ಬೆಳಕು, ಚಂದ್ರ ಅಲ್ಲಿ ಈಗ ದೀಪ ಅಂಟಿಸ್ತೀವಿ, ಆ ದೀಪದ ಬೆಳಕು ಎಲ್ಲ ಕಡೆ ಪಸರಿಸ್ತದೆ. ಅದಿನ್ನೂ ಯಾವುದ್ರ ಮೇಲೂ ಹೋಗಿಲ್ಲ, ಇನ್ನೂ ದೀಪದಿಂದ ಹೊರಟಿಲ್ಲ ಕಿರಣಗಳು ಅನ್ನೋದನ್ನು ಊಹಿಸ್ಕೊಳ್ಳೋದು ಕಷ್ಟ. ಆ ರೀತಿಯಲ್ಲಿ ಅಷ್ಟು ಸೂಕ್ಷ್ಮವಾಗಿ, ಅಂದರೆ ಅದು ಇಲ್ಲದೆಯೂ ಇಲ್ಲ, ಇಲ್ಲವೂ ಇಲ್ಲ, ಎರಡು ಮಾತನ್ನು ಹೇಳ್ತಾ ಇದ್ದಾರೆ. ದೂರದಲ್ಲೂ ಇಲ್ಲ, ಸಮೀಪದಲ್ಲೂ ಇಲ್ಲ, ಕೇವಲ ಅನುಭವಕ್ಕೆ ಮಾತ್ರ ನಿಲುಕುವಂಥದ್ದು ಆತ್ಮಾನುಭವ ಅಂತ ಹೇಳ್ತಾ ಇದ್ದಾರೆ. ಆ ಚಿತ್ತು ಜಡವಾದ ದೇಹವೂ ಅಲ್ಲ, ವ್ಯಾಪಾರ ಸಾಧನಗಳಾದ ಇಂದ್ರಿಯಗಳೂ ಅಲ್ಲ, ವ್ಯಾಪಾರ ಮಾಡಿಸುವ ಪ್ರಾಣವೂ ಅಲ್ಲ, ವ್ಯಾಪಾರಕ್ಕೆ ಪ್ರೇರಿಸುವ ಚಿತ್ತವೂ ಅಲ್ಲ, ಅದನ್ನು ಆಡಿಸುವ ವಾಸನೆಯೂ ಅಲ್ಲ, ಇವೆಲ್ಲಕ್ಕೂ ನಾಯಕನಾದ ಜೀವನೂ ಕೂಡ ಅಲ್ಲ. ಚಿತ್ತಿಗೆ ನಾಯಕ ಯಾರು? ಜೀವನು. ಆ ಜೀವನು ಕೂಡ ಅಲ್ಲ. ಅವನ ವ್ಯಾಪಾರವೂ ಅಲ್ಲ, ಅವನ ಸ್ವರೂಪವಾದ ಪ್ರತ್ಯೇಕ ಸಂಯುಕ್ತೂ ಕೂಡ ಅಲ್ಲ. ಅವನಿಗೆ ಅಧಿಷ್ಠಾನವಾಗಿರುವ ಜಗತ್ತು ಇಲ್ಲವೇ ಇಲ್ಲ. ಅದು ಸತ್ತಲ್ಲ, ಅದು ಅಸತ್ತಲ್ಲ, ಅದು ಮಧ್ಯವಲ್ಲ, ಅದು ಶೂನ್ಯವೂ ಅಲ್ಲ, ಅಶೂನ್ಯವಲ್ಲ. ಎಲ್ಲವನ್ನೂ ಪರಿಮಿತಗೊಳಿಸುವ ದೇಶ, ಕಾಲ, ವಸ್ತು ಆದಿಗಳೊಂದೂ ಇಲ್ಲ. ಅದು ಅದಾಗಿಯೇ ಇರುವುದು, ಇನ್ನೊಂದು ಅಲ್ಲವೇ ಅಲ್ಲ. ಪರಮಾತ್ಮನನ್ನು ಈ ರೀತಿ ವರ್ಣನೆ ಮಾಡಿದರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿತ್ತು. ಯಾಕಂದರೆ ಎಲ್ಲವನ್ನು ಹೇಳಿ ಅರಿವು ಮೂಡಿಸೋದಕ್ಕೆ ಜ್ಞಾನಿಗಳಿಂದಲೇ ಸಾಧ್ಯ ಇಲ್ಲ, ಇನ್ನು ನಮ್ಮಂಥ ಅಲ್ಪಜ್ಞರಿಂದ ಎಷ್ಟು ಸಾಧ್ಯ. ಆದ್ದರಿಂದ ನಿಮ್ಮ ಶಕ್ತಿ ಅನುಸಾರ ಈ ಮಾತುಗಳನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.